ರಾಜ್ಯದ ಜನರಿಗೆ ಸಿಕ್ಕಿದ್ದೇನೋ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ಸರಿ, ಈಗ ಕುರುಬೂರು ಶಾಂತಕುಮಾರ್ ಅವ್ರನ್ನ ಮಾತಾಡ್ಸ್ಬಿಡೋಣ. ಸರ್, ಈಗ ರೈತಾಪಿ ವರ್ಗ ಅದರಲ್ಲೂ ಹೈನುಗಾರಿಕೆ ಮಾಡೋರು ₹7 ಪ್ರೋತ್ಸಾಹ ಧನವನ್ನು ಕೊಡುತ್ತೆ ಅಂತ ಸರ್ಕಾರದ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ರು. ಈ ಬಜೆಟ್ ನೋಡ್ತಾ ಇದ್ದ ಹಾಗೆ ನಿರೀಕ್ಷೆ ಇಟ್ಕೊಂಡಿದ್ದೆ ತಪ್ಪು ಅಂತ ಅನಿಸ್ತಾ ಹೇಗೆ ಅಂತ? ಇಲ್ಲ ಮೇಡಮ್, ಈ ಬಜೆಟ್ ಅಲ್ಲಿ ತೋಟಗಾರಿಕೆ ಉತ್ಪನ್ನಗಳನ್ನ ದಾಸ್ತಾನು ಮಾಡಲಿಕ್ಕೆ ಬಿಜಾಪುರ ಮತ್ತೆ ದಾವಣಗೆರೆಯಲ್ಲಿ ಒಂದು ಶಿಥಿಲೀಕರಣ ಘಟಕ ಮಾಡುವಂಥದ್ದು, ರೇಷ್ಮೆ ಉದ್ದಿಮೆಗೆ ಸ್ವಲ್ಪ ಒತ್ತು ಕೊಟ್ಟಿದ್ದಾರೆ. ರೇಷ್ಮೆ ಉದ್ದಿಮೆ ರೈತರಿಗೆ ಸ್ವಲ್ಪ ಒಳ್ಳೆ ಅವಕಾಶಗಳು ಜಾಸ್ತಿ ಇದೆ, ಅದು ಕೂಡ ಒಂದು ಒಳ್ಳೆ ವಿಚಾರ. ಹಾಗೇನೆ ಏನು ಟೆಕ್ನಾಲಜಿನ ಕೃಷಿ ಕ್ಷೇತ್ರದಲ್ಲಿ ಬಳಸ್ತೀವಿ, ರೈತರ ಉತ್ಪಾದನೆ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ರೈತರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ವಿಚಾರ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ವಿಚಾರ ಹೇಳಿದ್ದಾರೆ, 16 ವರ್ಷದ ಮಕ್ಕಳಿಗೆ ಮೊಬೈಲ್ ಅನ್ನ ಬಳಕೆ ನಿಷೇಧ ಮಾಡ್ತೀವಿ ಅಂತ. ಇದು ಬಹಳ ಮುಖ್ಯವಾದ ವಿಚಾರ. ಯಾಕೆಂದ್ರೆ ಇವತ್ತು ಮಕ್ಕಳು ಏನು ಎಜುಕೇಶನ್ ಅಲ್ಲಿ ಹಾಳಾಗ್ತಾ ಇದ್ದಾರೆ ಅಂದ್ರೆ ಈ ಮೊಬೈಲ್ ಇಂದನೇ. ಇಂಥ ಒಂದು ಕಠಿಣ ನಿಲುವುಗಳು ಸರ್ಕಾರ ಮಾಡಬೇಕಾಗ್ತದೆ. ಆದರೆ ರೈತರು ಈ ರಾಜ್ಯದಲ್ಲಿ ಆತ್ಮಹತ್ಯೆಗಳೆಲ್ಲ ಸರಣಿನಲ್ಲಿ 2ನೇ ಸ್ಥಾನದಲ್ಲಿದೆ ದೇಶದಲ್ಲಿ. ಇಂಥ ಆತ್ಮಹತ್ಯೆಗಳನ್ನ ತಡೆಗಟ್ಟಲಿಕ್ಕೆ ಬೇಕಾದ ಯೋಜನೆಗಳನ್ನ ಕೂಡ ರೂಪಿಸಬೇಕಾಯಿತು ಸಿದ್ದರಾಮಯ್ಯನವರು. ನಾವು ಅವ್ರ ಸಭೆಯಲ್ಲಿ ಹೇಳಿದ್ದೀವಿ, ಇವತ್ತು ಕರ್ನಾಟಕ ಆತ್ಮಹತ್ಯೆಗಳ ಸರಣಿ 2ನೇ ಸ್ಥಾನದಲ್ಲಿದೆ, ಮತ್ತೆ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ, ಮತ್ತೆ ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಇವೆಲ್ಲ ವಿಚಾರದಲ್ಲಿ ನೀವು ಯೋಜನೆಗಳನ್ನ ರೂಪಿಸಬೇಕು ಅಂತ ಹೇಳಿದ್ವಿ. ಅದ್ರ ಬಗ್ಗೆ ಅವರಿಗೆ ಒತ್ತು ಕೊಟ್ಟಿಲ್ಲ. ಅದರಿಂದ ಸ್ವಲ್ಪ ರೈತರಿಗೆ ಸರ್ಕಾರದಿಂದ ಈಗ ಹೆಣ್ಣು ಮಕ್ಕಳು ಮದುವೆ ಅಲ್ಲ ಸರ್ಕಾರದಿಂದನೇ ಈಗ ರೈತರ ಮಕ್ಕಳು ಮದುವೆ ಆಗುತ್ತಾ ಇಲ್ಲ ರೀ, ಮೀಸಲಾತಿ ಕೊಡಿ ಅಂತ ಕೇಳಿದ್ವಿ. ಯಾರಿಗೆ ಹೆಣ್ಮಕ್ಳಿಗೆ ಯಾರು ಮದುವೆ ಆಯ್ತಾರೆ ಅವ್ರಿಗೆ ಸರ್ಕಾರದಲ್ಲಿ 20% ಮೀಸಲಾತಿ ಕೊಟ್ರೆ ಆಗ ಸ್ವಲ್ಪ ಕೃಷಿ ಕ್ಷೇತ್ರದ ಒಂದು ಇದು ಪ್ರಬಲ ಆಗ್ತದೆ ಅನ್ನೋ ಆಸೆಯಿಂದ ಮದುವೆ ಆಗ್ತದೆ ಅಂತ ಹೇಳಿದ್ವಿ. ಮೋಹನ್ ಅವರೀಗ ಪರ್ ಕ್ಯಾಪಿಟಾ ಇನ್ಕಮ್ ಬಗ್ಗೆ ಮಾತಾಡೋಣ. ತಲಾ ಆದಾಯ ಅಂತ ಬಂದ್ರೆ ಭಾರತದಲ್ಲಿ ತಲಾ ಆದಾಯ ಅಂದ್ರೆ ಕೇಂದ್ರ ಸರ್ಕಾರ ನಡೆಸ್ತಾ ಇರುವಂತಹ ಎಲ್ಲ ಬಜೆಟ್ ಎಲ್ಲ ನೋಡಿದ್ಮೇಲೆ ಅಲ್ಲಿಗಿಂತ ನಮ್ಮ ಪೊಸಿಷನ್ ಬೆಟರ್ ಇದೆ. ನಾವು ಶ್ರೀಮಂತರೇ ಇದ್ದೀವಿ. ಆಲ್ಮೋಸ್ಟ್ 3.36 ಲಕ್ಷ ಇದೆ ತಲಾ ಆದಾಯ. ಅಲ್ಲಿಗೆ ಸರ್ಕಾರ ಏನೂ ಮಾಡಿಲ್ಲ ಅಂದ್ರೆ ತಲಾ ಆದಾಯ ಹೆಂಗ್ ಮೇಂಟೈನ್ ಆಗುತ್ತೆ? ಇಲ್ಲ, ನೀವು ಎಕನಾಮಿಕ್ ಸರ್ವೆನ ಸ್ಪ್ಲಿಟ್ ಮಾಡಿ ನೋಡಿದ್ರೆ ಬಹುಶಃ ನಾಳೆ ಬರುತ್ತೆ. ಬೆಂಗಳೂರಿನ ತಲಾ ಆದಾಯ ಜಾಸ್ತಿ ಇದೆ, ಕಲಬುರ್ಗಿಗೆ ಹೋದ್ರೆ ಲೋಯೆಸ್ಟ್, ರಾಯಚೂರ್ಗೆ ಹೋದ್ರೆ ಲೋಯೆಸ್ಟ್, ಯಾದಗಿರಿ ಲೋಯೆಸ್ಟ್ ಆಯ್ತಲ್ಲ, ಆಮೇಲೆ ತಿರ್ಗಾ ಧಾರವಾಡದ ಕೆಲವು ಭಾಗಗಳು ಲೋಯೆಸ್ಟ್. ಸೊ ನೀವು ಕಲ್ಯಾಣ ಕರ್ನಾಟಕ ಭಾಗ ಲೋಯೆಸ್ಟ್. ಬಟ್ ಸ್ಟಿಲ್ ಕಂಪೇರ್ ಟು ಇಂಡಿಯಾದು ನಾವು ತಲಾ ಆದಾಯ ಅಂತ ತಗೊಂಡಾಗ ಕರ್ನಾಟಕದ ಇಸ್ ಡೂಯಿಂಗ್ ವೆಲ್, ವೆರಿ ವೆಲ್. ನೋ, ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದ ಮೇಜರ್ ಬಿಸ್ನೆಸ್ ಇರೋದೇ ಅವಾಗ್ಲೇ ಅವ್ರು ಹೇಳಿದಂಗೆ IT-BT. ಇನ್ಫೋಸಿಸ್ ನಮ್ಮ ರಾಜ್ಯದಲ್ಲಿ 40 ವರ್ಷದಿಂದ ಇದೆ ರೀ, ವಿಪ್ರೋನು ಅಷ್ಟೇ, TCS ಅಷ್ಟೇ, ಫ್ಲಿಪ್ಕಾರ್ಟ್ 15 ವರ್ಷದಿಂದ ಇದೆ. ಕಾಂಗ್ರೆಸ್ ಅವ್ರು ಬಂದ್ಮೇಲೆ ತಲಾ ಆದಾಯ ಜಾಸ್ತಿ ಆಗಿರೋದಲ್ಲ ಇದು, ಆಯ್ತಲ್ಲ. ಈ ಸತ್ಯ ಅರ್ಥ ಮಾಡ್ಕೋಬೇಕು ಎಲ್ಲರೂ. ಕೇಳಿಸ್ಕೊಳ್ಳಿ ಸ್ವಲ್ಪ ದಯವಿಟ್ಟು. ನಾವು ಉತ್ತರ ಕೊಡೋದು ಕೇಳಿಸ್ಕೊಳ್ಳಿ. ನನ್ನ ಪ್ರಶ್ನೆ ಕೇಳಿರೋದು ಸರ್. ಕೊಡ್ತಾ ಇದ್ದೀನಿ. I have to tell wherever it is written. The message should not go. Wrong message should not go. ಇವತ್ತು ಜಗತ್ತಿನಲ್ಲಿ ನಡೆಯುವಂತ ಬೇರೆ ಬೇರೆ ವಿದ್ಯಮಾನಗಳ ಬಗ್ಗೆ ಎಲ್ಲ ಹೊರಗಡೆ ಬಂದು ಪ್ರೆಸ್ ಮೀಟ್ ಮಾಡಿ ಮಾತಾಡುವಂತ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಇದೇ ಎಕನಾಮಿಕ್ ಸರ್ವೆ ತಲಾ ಆದಾಯದ ಬಗ್ಗೆ ತನ್ನದೇ ಭಾಗದ ಕಲ್ಯಾಣ ಕರ್ನಾಟಕದ ಬಗ್ಗೆ ನಮ್ಮ ರಾಜ್ಯದಲ್ಲಿ ತೆಗೆದುಕೊಳ್ಳ
ಹೇಳಿ ರೋಡ್ ಶೋ ಮಾಡಕ್ಕೆ. ಏನು ಐವನ್ ನೀವು- ಸರ್ ಒಂದು ಒನ್ ಸೆಕೆಂಡ್ ನಿಮಿಷ. ವೇಟ್ ಐವನ್ ಸರ್ ಅದಕ್ಕೆ- ಒನ್ ಸೆಕೆಂಡ್ ಒಂದು ವೇಟ್ ಪ್ರಿಯಾಂಕಾ ಖರ್ಗೆ ವೇಟ್ ಹೆಸರಿಂದ ಇನ್ನಕ್ಕೆ ತಗೊಂಡಿದ್ದೀರಿ. ವೇಟ್ ಒನ್ ಸೆಕೆಂಡ್ ಯಾಕೆ ಪ್ರಿಯಾಂಕಾ one ಖರ್ಗೆ second support wait. ಮಾಡ್ತಾರೆ? Sir, one What is second. the- ಆಯ್ತು. what is the One part second of the wait, business? ಕೇಳಿಸ್ಕೊಳ್ಳಿ. In the per capita He should income. answer. ಸರ್ Per capita ಸರ್ income ಸರ್ ಅಲ್ಲಿ ಈಗ ಡಿಬೇಟ್ ಒಂದು ಒಂದ್ ನಿಮಿಷ ಐವನ್ ಸರ್ ಏನು? ಐವನ್ ಸರ್ ಅವ್ರ ಮೋಹನ್ ಮೋಹನ್ income ಅಲ್ಲಿ ಮೋಹನ್ ಮೋಹನ್ ನೀವು ಹೇಳಿದ್ರಲ್ವಾ ಈಗ ಖರ್ಗೆ ಒಂದ್ ನಿಮಿಷ ಐವನ್ ಸರ್ ಒಂದ್ ನಿಮಿಷ ಐವನ್ ಸರ್ ಪ್ರಿಯಾಂಕಾ ಐವನ್ ಸರ್ ಒಂದ್ ನಿಮಿಷ ಪಾತ್ರ ಏನು? ಲಿಸನ್ ಒನ್ ಸೆಕೆಂಡ್ ಹೇಳ್ತೀನಿ ರೀ. ಅದನ್ನ ಹೇಳಿ. ಮೋಹನ್ ಮೋಹನ್ ಯಾಕೆ ಒಂದ್ ನೀವು? ನಿಮಿಷ ಒಂದ್ ಸೆಕೆಂಡ್ ನೀವು ಒಂದ್ per capita ನಿಮಿಷ income ಆಗಿದೆ. ಸರ್ ಒಂದ್ ನಿಮಿಷ ಇರಿ ಅಂದ್ರೆ ಐವನ್ ಸರ್ ಒಂದ್ ನಾನು ನಿಮಿಷ ಹೇಳ್ತೇನೆ, ಮೋದಿ is ಈಗ responsible. ಕೇಳಿಸ್ಕೊಳ್ಳಿ. ಮೋದಿ is responsible. ಒಂದ್ ಸೆಕೆಂಡ್ ಇರ್ರಿ For ಸರ್. ಕೇಳಿಸ್ಕೊಳ್ರಿ. for the financial ಕಲ್ಯಾಣ situation. ಕರ್ನಾಟಕಕ್ಕೆ ಮೋದಿ is responsible. ಕರ್ನಾಟಕದ ಆರ್ಥಿಕ ಕಲಬುರಗಿಗೆ ಪರಿಸ್ಥಿತಿಗೆ ಮೋದಿ is ನಿಮ್ಮ responsible. ಮಂತ್ರಿಗಳು, ಹಾ. ರಾಜ್ಯದ ಮಂತ್ರಿಗಳು, ಹಾ. ಕೇಂದ್ರದ್ದು, ನಿಮ್ಮ ಎಂಪಿಗಳು ಮತ್ತು ಮೋದಿ ಕಾರಣ. ಮತ್ತೆ ನೀವ್ ಹೇಳ್ತಿದ್ದೀರಲ್ಲ, ನಮ್ಮ ಬೆಳೆದ್ಬಿಟ್ಟಿದೆ ಜೋರಾಗಿ. ಒಂದ್ ಸೆಕೆಂಡ್ ಇರ್ರಿ ಅದು ಕಾರಣ ಹೇಳ್ತೇನೆ ಮೋಹನ್ ನಾನು. ರೈಟ್ ಸರ್